ಇಂಡಿಗೋ ವಿಮಾನಗಳು ರದ್ದಾಗ್ತಾ ಇರೋದ್ರಿಂದ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಬೇರೆ ಫ್ಲೈಟ್ಗಳಲ್ಲಿ ದುಪ್ಪಟ್ಟು ಅಲ್ಲ 10 ಪಟ್ಟು ಕೂಡ ಜಾಸ್ತಿ ಆಗಿರುವಂಥದ್ದಿದೆ ರೇಟು. 10-15 ಸಾವಿರದ ಟಿಕೆಟ್ ದರಗಳು ಈಗ ಗಗನಕ್ಕೇರಿವೆ. ಬೆಂಗಳೂರಿನಿಂದ ದೆಹಲಿಯ ನಾಳೆಯ ವಿಮಾನದಲ್ಲೂ ಕೂಡ ಟಿಕೆಟ್ ರೇಟ್ಗಳು ಹೆಚ್ಚಾಗಿರುವಂಥದ್ದು. ಡೆಲ್ಲಿ ಟು ಚೆನ್ನೈ ನಡುವಿನ ಫ್ಲೈಟ್ಗೆ 65,985 ರೂಪಾಯಿ ಟಿಕೆಟು. ಇನ್ನು ಡೆಲ್ಲಿ ಮುಂಬೈ ನಡುವಿನ ಫ್ಲೈಟ್ಗೆ 38,676. ಡೆಲ್ಲಿ ಟು ಕೋಲ್ಕತಾ ಫ್ಲೈಟ್ಗೆ 38,699 ರೂಪಾಯಿ. ನಾಳೆ ಏರ್ ಇಂಡಿಯಾ ಫ್ಲೈಟ್ ಟಿಕೆಟ್ 33,838 ರೂಪಾಯಿ ಆಗಿರುವಂಥದ್ದು. ಇದು ನಾಳೆಯದ್ದು. ಇವತ್ತಿಗೆ ನೀವು ಹೋಗ್ಬೇಕು ಅಂದರೆ ಇದ್ರ ರೇಟ್ ಇನ್ನೂ ಜಾಸ್ತಿ ಇರುತ್ತೆ. ಆಗಲೇ ಹೇಳ್ತಾ ಇದ್ದೆ, ಕೆಲವು ರೇಟ್ ಎಲ್ಲ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಮೋಹನ್, ಏನಿದು ರೇಟ್ ಗಗನಕ್ಕೇರ್ತಾ ಇದೆ, ಆದರೂ ಕೂಡ ಇಂಡಿಗೋ ಸಂಸ್ಥೆಯಿಂದ ಈಗಲೂ ಕೂಡ ಒಂದು ಕ್ಲಿಯರ್ ಮೆಸೇಜ್, ನಾನು 50,000 ಕೊಟ್ಟು ಹೋಗ್ತೀನಿ ಅಂದರೂ ಕೂಡ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದೆಯಾ ಕಂಪ್ಲೀಟ್ ಆಗಿ ಅಂತಲೂ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂತ ತಿಳಿದು ಬರ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಚಂದ್ರಮೋಹನ್? ಹೌದು ನವೀನ್, ಈಗ ಬೇರೆ ಬೇರೆ ಕಾರಣಗಳಿಂದಾಗಿ ಇಂಡಿಗೋದ ವಿಮಾನಗಳ ಸಂಚಾರ ರದ್ದಾಗ್ತಾ ಇದೆ. ಇವತ್ತು ಕೂಡ ಸುಮಾರು 500ರಿಂದ 600 ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿದೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳ ಸಂಚಾರ ರದ್ದಾಗಿದೆ. ಮುಖ್ಯವಾಗಿ ದೆಹಲಿನಲ್ಲೂ ಕೂಡ ಇವತ್ತು ಮಧ್ಯರಾತ್ರಿವರೆಗೂ ಕೂಡ ಇಂಡಿಗೋದ ಎಲ್ಲ ವಿಮಾನ ಸಂಚಾರವನ್ನು ಕೂಡ ರದ್ದು ಮಾಡಲಾಗಿದೆ. ಇದೇ ರೀತಿ ಚೆನ್ನೈನಲ್ಲೂ ಕೂಡ ಇವತ್ತು ಸಂಜೆ 6 ಗಂಟೆವರೆಗೆ ಎಲ್ಲ ವಿಮಾನ ಸಂಚಾರವನ್ನು ರದ್ದು ಮಾಡಲಾಗಿದೆ. ಅದೇ ರೀತಿಯಲ್ಲಿ ಬೆಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಇಂಡಿಗೋದ ವಿಮಾನಗಳ ಸಂಚಾರ ಭಾಗಶಃ ರದ್ದಾಗಿದೆ. ಇದಕ್ಕೆ ಮುಖ್ಯವಾಗಿ ಪೈಲಟ್ಗಳ ಕೊರತೆ ಮತ್ತು ಡಿಜಿಸಿಎದ ಹೊಸ ನಿಯಮವನ್ನು ಪಾಲನೆ ಮಾಡಿದ್ರ ಪರಿಣಾಮವಾಗಿ ಸಿಬ್ಬಂದಿಯ ಕೊರತೆ, ಜೊತೆಗೆ ತಾಂತ್ರಿಕ ಕೊರತೆ ಮತ್ತು ಪ್ರತಿಕೂಲ ಹವಾಮಾನ ಪರಿಸ್ಥಿತಿ, ಈ ಎಲ್ಲಾ ಕಾರಣಗಳಿಂದಾಗಿ ಇಂಡಿಗೋದ ವಿಮಾನಗಳ ಸಂಚಾರವೇ ರದ್ದಾಗ್ತಾ ಇದೆ. ಇದ್ರ ಮಧ್ಯೆನೇ ಈಗ ವಿಮಾನ ಪ್ರಯಾಣಿಕರು ಇಂಡಿಗೋವನ್ನ ಬಿಟ್ಟು ಬೇರೆ ಏರ್ಲೈನ್ಸ್ಗಳಲ್ಲಿ ತಾವು ಹೋಗ್ಬೇಕಾದಂತ ನಗರಗಳಿಗೆ ಪ್ರಯಾಣವನ್ನ ಮಾಡಲಿಕ್ಕೆ ಹೋದ್ರೂ ಕೂಡ ದುಬಾರಿ ದರವನ್ನ ತೆರಬೇಕಾದಂತ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿಯ ಲಾಭವನ್ನ ಪಡ್ಕೊಂಡು ಏರ್ಲೈನ್ಸ್ಗಳು ತಮ್ಮ ಏರ್ ಟಿಕೆಟ್ಗಳ ದರವನ್ನ ಸಿಕ್ಕಾಪಟ್ಟೆ ಏರಿಸಿಕೊಂಡಿವೆ. ಮುಖ್ಯವಾಗಿ ಸಾಮಾನ್ಯ ದಿನಗಳಲ್ಲಿ ಕೇವಲ 5,000, 6,000, 7,000 ರೂಪಾಯಿ ಇದ್ದಂತ ಟಿಕೆಟ್ ದರ ಈಗ 35,000, 45,000ದವರೆಗೂ ಕೂಡ ಏರಿಕೆ ಆಗಿದೆ. ಜೊತೆಗೆ 65,000 ರೂಪಾಯಿವರೆಗೂ ಕೂಡ ಏರಿಕೆ ಆಗಿದೆ. ಬೆಂಗಳೂರು ಮತ್ತು ಚೆನ್ನೈ ನಡುವಿನ ವಿಮಾನ ಟಿಕೆಟ್ ದರ 65,000 ರೂಪಾಯಿಗೆ ಏರಿಕೆ ಆಗಿದೆ. ಅದೇ ರೀತಿಯಲ್ಲಿ ದೆಹಲಿ ಮತ್ತು ಮುಂಬೈನ ಟಿಕೆಟ್ ದರ ಕೂಡ 35,000 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ನಾಳೆ ಬೆಂಗಳೂರಿನಿಂದ ದೆಹಲಿಗೆ ಹೋಗ್ಬೇಕು ಅಂತಂದ್ರೂ ಕೂಡ ಸುಮಾರು ಕನಿಷ್ಠ 23,000ದಿಂದ ಗರಿಷ್ಠ 45,000 ರೂಪಾಯಿವರೆಗೂ ಕೂಡ ಟಿಕೆಟ್ ದರವನ್ನು ಪಾವತಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈಗ ಪ್ರಯಾಣಿಕರಿಗೆ ನಿರ್ಮಾಣ ಆಗಿದೆ. ಈಗ ಉಳಿದ ಇಂಡಿಗೋವನ್ನ ಬಿಟ್ಟು ಬೇರೆ ಏರ್ಲೈನ್ಸ್ಗಳು ಅಂತಂದ್ರೆ ಏರ್ ಇಂಡಿಯಾ ಆಗ್ಬೋದು, ಸ್ಪೈಸ್ ಜೆಟ್ ಆಗ್ಬೋದು, ಆಕಾಶ್ ಏರ್ ಆಗ್ಬೋದು, ಈ ರೀತಿ ಬೇರೆ ಏರ್ಲೈನ್ಸ್ಗಳಲ್ಲಿ ಪ್ರಯಾಣವನ್ನ ಮಾಡಬೇಕು ಅಂತ ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ನೀಡ್ತಾ ಇದ್ದಂತ 5,000ರಿಂದ 7,000 ರೂಪಾಯಿ ಟಿಕೆಟ್ ದರದ ಬದಲಿಗೆ ಅದರ 5 ಪಟ್ಟು ಟಿಕೆಟ್ ದರವನ್ನ ಕೊಟ್ಟು ಪ್ರಯಾಣ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗ ವಿಮಾನಯಾನ ಪ್ರಯಾಣಿಕರು ಸಿಲುಕಾಕೊಂಡಿದ್ದಾರೆ. ಹೀಗಾಗಿ ಈಗ ಹೆಚ್ಚಿನ ದರವನ್ನು ಕೊಟ್ಟು ಪ್ರಯಾಣ ಮಾಡೋದು ಅಥವಾ ಈ ಒಂದು ಪರಿಸ್ಥಿತಿ ಸರಿಯಾಗುವವರೆಗೂ ಕೂಡ ಕಾಯೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರಯಾಣಿಕರ ಜೇಬಿಗಂತೂ ಭಾರಿ ಹೊಡೆತ ಬೀಳ್ತಾ ಇದೆ. ಈಗ ಡಿಜಿಸಿಎ ಕೂಡ ವಿಮಾನ ಪ್ರಯಾಣದ ಟಿಕೆಟ್ ದರವನ್ನ ಸಿಕ್ಕಾಪಟ್ಟೆ ಏರಿಸಬಾರದು, ಪರಿಸ್ಥಿತಿಯ ಲಾಭವನ್ನು ಪಡ್ಕೊಂಡು ಏರ್ಲೈನ್ಸ್ಗಳು ಟಿಕೆಟ್ ದರ ಏರಿಕೆ ಮಾಡಿಕೊಂಡು ಲಾಭವನ್ನು ಪಡ್ಕೊಳ್ಬಾರ್ದು. ಪ್ರಯಾಣಿಕರ ಹಿತಾಸಕ್ತಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ಈಗಾಗಲೇ ಈ ಡಿಜಿಸಿಎಫ್ ಈ ಹಿಂದೆ ಫಿಕ್ಸ್ ಮಾಡಿರೋ ದರದಲ್ಲೇ ಟಿಕೆಟ್ಗಳನ್ನ ದರ ಕೂಡ ಈಗ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಇರಬೇಕು ಅಂತ ಹೇಳ್ತಾ ಇದೆ. ಮತ್ತು ಟಿಕೆಟ್ ದರವನ್ನ ನಾವು ಮಾನಿಟರ್ ಮಾಡ್ತೀವಿ ಅಂತ ಕೂಡ ಡಿಜಿಸಿಎ ಹೇಳುತ್ತೆ. ಆದ್ರೆ ವಾಸ್ತವವಾಗಿ ಆ ರೀತಿ ಯಾವುದೇ ಮಾನಿಟರಿಂಗ್ ಕೂಡ ಮಾಡ್ತಾ ಇಲ್ಲ. ಮತ್ತು ಏರ್ ಟಿಕೆಟ್ ದರ ಸಿಕ್ಕಾಪಟ್ಟೆ ಏರದಂತೆ ಕಂಟ್ರೋಲ್ ಮಾಡತಕ್ಕಂತಹ ವ್ಯವಸ್ಥೆ ಡಿಜಿಸಿಎ ನಲ್ಲಿದ್ರು ಕೂಡ ಅದು ವಾಸ್ತವವಾಗಿ ಗ್ರೌಂಡ್ ನಲ್ಲಿ ಜಾರಿ ಆಗ್ತಾ ಇಲ್ಲ. ಮುಖ್ಯವಾಗಿ ಮೇಕ್ ಮೈ ಟ್ರಿಪ್ಸ್ ನಲ್ಲಿ ಲಾಗಿನ್ ಹಾಕಿ ನೋಡಿದ್ರು ಕೂಡ ದೆಹಲಿ ಮತ್ತು ಚೆನ್ನೈ ನಡುವೆ 65,000 ರೂಪಾಯಿ ಟಿಕೆಟ್ ದರ ಇದೆ. ದೆಹಲಿ ಮತ್ತು ಮುಂಬೈ ನಡುವೆ ಟಿಕೆಟ್ ದರ 35,000, 38,000 ಇದೆ. ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನಿಂದ ದೆಹಲಿಗೆ ಸಾಮಾನ್ಯ ದಿನಗಳಲ್ಲಿ ಕೇವಲ ಗರಿಷ್ಠ ಅಂದ್ರೆ 7,000 ರೂಪಾಯಿ ಟಿಕೆಟ್ ದರ ಇರ್ತಿತ್ತು. ಆದ್ರೆ ಈಗ ಕನಿಷ್ಠ 23,000 ರೂಪಾಯಿಯಿಂದ 45,000 ರೂಪಾಯಿವರೆಗೂ ಕೂಡ ಏರ್ ಟಿಕೆಟ್ ದರ ಇದೆ ಬೆಂಗಳೂರಿಂದ ದೆಹಲಿಗೆ. ಹೀಗಾಗಿ ಈಗ ಸಾಮಾನ್ಯ ದಿನಗಳಲ್ಲಿ ಕೇವಲ 5,000 ರೂಪಾಯಿ ಟಿಕೆಟ್ ಕೊಟ್ಟು ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತಾ ಇದ್ದಂತಹ ಪ್ರಯಾಣಿಕರು ಈಗ 45,000 ರೂಪಾಯಿ ಕೊಟ್ಟು ಬೆಂಗಳೂರಿನಿಂದ ದೆಹಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದ್ದಾರೆ. ಅಂದ್ರೆ 9 ಪಟ್ಟು ಟಿಕೆಟ್ ದರ ಏರಿಕೆಯಾಗಿದೆ. ಇದಕ್ಕೆ ಮುಖ್ಯವಾಗಿ ಇಂಡಿಗೋದ ವಿಮಾನಗಳು ಸಂಚಾರ ರದ್ದಾಗ್ತಾ ಇರತಕ್ಕಂಥದ್ದು ಕಾರಣ. ಮತ್ತೆ ಡಿಜಿಸಿಎ ಕೂಡ ಈ ಏರ್ ಟಿಕೆಟ್ ದರವನ್ನ ಸರಿಯಾಗಿ ಮಾನಿಟರಿಂಗ್ ಮಾಡ್ತಾ ಇಲ್ಲ. ಮತ್ತು ಏರ್ ಟಿಕೆಟ್ ದರ ಏರಿದಂತಹ ಸಂದರ್ಭದಲ್ಲಿ ಅದನ್ನ ನಿಯಂತ್ರಣ ಮಾಡುವಂಥದ್ದು ಮತ್ತು ಏರಿಕೆ ಮಾಡಿದಂತ ಏರ್ಲೈನ್ಸ್ಗಳಿಗೆ ಅವುಗಳ ವಿರುದ್ಧ ಚಾಟಿ ಬೀಸಿ ಟಿಕೆಟ್ ದರವನ್ನು ಇಳಿಯುವಂತೆ ನೋಡ್ಕೊಳ್ಬೇಕಾಗಿತ್ತು ಡಿಜಿಸಿಎ. ಆದ್ರೆ ಡಿಜಿಸಿಎ ಆ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಕೇಂದ್ರದ ನಾಗರಿಕ ವಿಮಾನಯಾನ ಇಲಾಖೆ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಧಿಕಾರಿಗಳು ಯಾರು ಕೂಡ ಇದ್ರ ಬಗ್ಗೆ ಗಮನವನ್ನೇ ಕೊಡ್ತಾ ಇಲ್ಲ. ಈಗ ಆಂಧ್ರದ ಟಿಡಿಪಿಯ ರಾಮಮೋಹನ್ ನಾಯ್ಡು ಅವರು ಕೇಂದ್ರದ ನಾಗರಿಕ ವಿಮಾನಯಾನ ಖಾತೆ ಸಚಿವರಾಗಿದ್ದಾರೆ.
ಈಗ ಮುಖ್ಯವಾಗಿ ಇಂಡಿಗೋದಲ್ಲಿ ಈ ರೀತಿ ಸಮಸ್ಯೆ ಉಂಟಾದ ಸಂದರ್ಭದಲ್ಲಿ ತಕ್ಷಣ ಬಗೆಹರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಈಗ 3 ದಿನ ಆದ ಬಳಿಕ ಡ್ಯೂಟಿ ಫ್ಲೈಟ್ ಟೈಮ್ ಲಿಮಿಟೇಷನ್ ಅನ್ನ ಪೈಲಟ್ಗಳಿಗೆ ವಿಧಿಸಲಾಗಿತ್ತು, ಏರ್ಲೈನ್ಸ್ಗಳಿಗೆ ವಿಧಿಸಲಾಗಿತ್ತು. ಅದನ್ನ ವಿನಾಯಿತಿ ಕೊಡುವಂತ ಕೆಲಸವನ್ನ ಈಗ 3 ದಿನದ ಬಳಿಕ ಮಾಡಿದ್ದಾರೆ. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಈಗ ಪರಿಸ್ಥಿತಿ ಇವತ್ತು ಮಧ್ಯರಾತ್ರಿಯ ಬಳಿಕೋ ಇಲ್ವೋ ನಾಳೆಯಿಂದನೋ ಸಹಜ ಸ್ಥಿತಿಗೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೇಂದ್ರ ಸರ್ಕಾರ ಇಂಡಿಗೋ ಇದೆ. ಆದ್ರೆ 3 ದಿನದ ಹಿಂದೆನೆ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕಾಯಿತು. ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ನ ಪೈಲಟ್ಗಳಿಗೆ ಮತ್ತು ಏರ್ಲೈನ್ಸ್ ಗಳಿಗೆ ವಿಧಿಸಿದ್ದನ್ನ ಸಡಿಲಗೊಳಿಸತಕ್ಕಂಥದ್ದು ಮತ್ತು ಪರಿಸ್ಥಿತಿ ಸರಿಯಾಗಿವರೆಗೂ ಕೂಡ ಇವತ್ತು ಸಡಿಲಿಕೆಯನ್ನು ಕೊಡಬೇಕಾಗಿತ್ತು. ಜೊತೆಗೆ ಇಂಡಿಗೋ ಕೂಡ ಒಂದು ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಜಾರಿ ಆಗೋಕ್ಕಿಂತ ಮುಂಚಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಬೇಕಾಗಿತ್ತು. ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ನಿಯಮವನ್ನು ಜಾರಿಗೆ ತಂದಿದ್ದು ತಪ್ಪಲ್ಲ. ಇಂಡಿಗೋ ಏರ್ಲೈನ್ಸ್ ಮಾತ್ರನೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ಪೈಲಟ್ಗಳನ್ನ ನೇಮಕ ಮಾಡ್ಕೊಂಡಿಲ್ಲ. ಇದೇ ರೀತಿಯಾದಂತಹ ಸಮಸ್ಯೆ ಏರ್ ಇಂಡಿಯಾದಲ್ಲಿ ಯಾಕಾಗಿಲ್ಲ, ಆಕಾಶ್ ಏರಲ್ಲಿ ಯಾಕಾಗಿಲ್ಲ, ಸ್ಪೈಸ್ ಜೆಟ್ ಏರ್ಲೈನ್ಸ್ ನಲ್ಲಿ ಯಾಕಾಗಿಲ್ಲ? ಅವರೆಲ್ಲರೂ ಕೂಡ ಸಿಬ್ಬಂದಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಚಿತವಾಗಿ ನೇಮಕ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಅನ್ನ ಜಾರಿಗೆ ತರೋದ್ರ ಬಗ್ಗೆ 1.5 ವರ್ಷದ ಹಿಂದೆನೆ ಈ ಎಲ್ಲಾ ಏರ್ಲೈನ್ಸ್ ಗಳಿಗೂ ಕೂಡ ಕೇಂದ್ರ ಸರ್ಕಾರ DGCA ಸ್ಪಷ್ಟವಾಗಿ ತಿಳಿಸಿತ್ತು. ಹೀಗಾಗಿ ಈ ನಿಯಮ ಜಾರಿಗೆ ಬರುತ್ತೆ ಅನ್ನೋದು 6 ತಿಂಗಳು 1 ವರ್ಷ ಅಲ್ಲ, 1.5 ವರ್ಷದಿಂದಲೂ ಕೂಡ ಏರ್ಲೈನ್ಸ್ ಗಳಿಗೆ ಗೊತ್ತಿತ್ತು. ಇಂಡಿಗೋ ಏರ್ಲೈನ್ಸ್ಗೂ ಕೂಡ 1.5 ವರ್ಷದಿಂದ ಈ ಒಂದು ನಿಯಮ ಜಾರಿ ಮಾಡಬೇಕಾಗುತ್ತೆ ನಾವು ಅನ್ನೋದು ಗೊತ್ತಿತ್ತು. ನಿಯಮ ಜಾರಿ ಮಾಡಬೇಕಾದಂತ ಸಂದರ್ಭದಲ್ಲಿ ಪೈಲಟ್ಗಳ ಕೊರತೆ ಆಗುತ್ತೆ. ಪೈಲಟ್ಗಳಿಗೆ ವಾರದಲ್ಲಿ 2 ದಿನ ವಿಶ್ರಾಂತಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮಲ್ಲಿ ಉಳಿದಂತಹ ವಿಮಾನಗಳನ್ನ ಚಲಾಯಿಸಲಿಕ್ಕೆ ಪೈಲಟ್ಗಳು ಇರೋದಿಲ್ಲ, ಸಿಬ್ಬಂದಿ ಇರೋದಿಲ್ಲ. ಹಾಗಾಗಿ ನಾವು ಪೈಲಟ್ಗಳಿಗೆ ವಿಶ್ರಾಂತಿ ಕೊಡೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆ ಪೈಲಟ್ಗಳನ್ನ ನೇಮಕ ಮಾಡ್ಕೊಳ್ಬೇಕು ಅನ್ನೋ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪೈಲಟ್ಗಳನ್ನ ಇಂಡಿಗೋ ಕಂಪನಿ ನೇಮಕ ಮಾಡ್ಕೊಳ್ಬೇಕಾಗಿತ್ತು. ಸಿಬ್ಬಂದಿಯನ್ನ ಪೈಲಟ್ಗಳನ್ನ ನೇಮಕ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮಾಡ್ಕೊಳ್ದೇ ಇರುವಂತದ್ದು ಇಂಡಿಗೋದ ನಿರ್ಲಕ್ಷ್ಯ ಮತ್ತು ಇದರ ಬೇಜವಾಬ್ದಾರಿತನ. ಇದ್ರ ಪರಿಣಾಮವಾಗಿ ಈಗ ಈ ವಿಮಾನ ಪ್ರಯಾಣಿಕರು ಈಗ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಏರ್ಪೋರ್ಟ್ಗಳೆಲ್ಲವೂ ಕೂಡ ಈಗ ಪ್ರಯಾಣಿಕರಿಂದ ತುಂಬಿ ತುಳುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಜನ ತಾವು ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ, ಇವತ್ತು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕು, ಡೆಲ್ಲಿನಲ್ಲಿ ಏನೋ ಕಾರ್ಯಕ್ರಮ ಇದೆ ಅಥವಾ ಯಾವುದೋ ಒಂದು ಇಂಟರ್ವ್ಯೂ ಇದೆ ಅಥವಾ ಕಂಪನಿ ಕೆಲಸ ಇದೆ ಅಂತೇಳಿ ಈಗ ಎಲ್ಲಾ ಕೆಲಸಗಳು ಕೂಡ ಹಾಳಾಗ್ತಾ ಇವೆ. ಯಾವುದೋ ಒಂದು ಇಂಟರ್ವ್ಯೂ ಕೂಡ ಹೋಗಿ ಈ ವಿಮಾನದ ಮೂಲಕ ಅಟೆಂಡ್ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿನಲ್ಲಿ ಜನ ಸಿಲುಕಾಕೊಂಡಿದ್ದಾರೆ. ಈ ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕಾಕೊಳ್ಳಿಕ್ಕೆ ಇಂಡಿಗೋದ ನಿರ್ಲಕ್ಷ್ಯವೇ ಪ್ರಮುಖವಾಗಿ ಕಾರಣ ಆಗಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್ ಡೀಟೇಲ್ಸ್ಗೆ.